ಮಾತೃ ಸ್ವರೂಪರಾದ ಎರಡನೇ ತಾಯಿಯರಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಈ ಐತಿಹಾಸಿಕ ತೀರ್ಪಿನಿಂದಾಗಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರ 10 ವರ್ಷಗಳ ದಶಕಗಳ ಕನಸು ಈಡೇರಿದ ಕ್ಷಣ. ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಬಂಪರ್ ಗಿಫ್ಟ್ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ. ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗತ್ತೆ. ನಿಮ್ಮ ಪ್ರಮೋಷನ್, ಸರ್ಕಾರಿ ನೌಕರರಾಗುವ ಕನಸು ಹಾಗೂ ಸರ್ಕಾರಿ ನೌಕರರ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಬಗ್ಗೆ ಈ ದಿನ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಬಾಳಿಗೆ ಬೆಳಕಾಗುವಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಸರ್ಕಾರಗಳು ನಿಮ್ಮ ಕೈ ಬಿಟ್ಟರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ನಿಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಈ ದಿನದ ತೀರ್ಪು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಈ ಹಿಂದೆ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಹೇಳಿತ್ತು. ಅದೇ ರೀತಿ ಒಂದು ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಕರ್ನಾಟಕ ಹೈಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ಐತಿಹಾಸಿಕ ತೀರ್ಪಿನಿಂದಾಗಿ ನಿಮಗಾಗುವಂಥ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಮೋಷನ್, ಬಡ್ತಿ, ಮೇಲ್ವಿಚಾರಕಿ ಹುದ್ದೆಗೆ ಅವಕಾಶ, ಪ್ರೋಸೆಸ್ಸನ್ನು ಆದಷ್ಟು ಶೀಘ್ರದಲ್ಲೇ ಮುಕ್ತಾಯಗೊಳಿಸಲು ಹೈಕೋರ್ಟ್ ನಿರ್ದೇಶನ. ಇದು ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅಂಗನವಾಡಿ ಕಾರ್ಯಕರ್ತರು ದಶಕಗಳಿಂದ ಹೋರಾಟವನ್ನು ಮಾಡ್ತಾಯಿದ್ರು. ದಶಕಗಳ ಕನಸಿಗೆ ಕೊನೆಗೂ ನನಸಾಗುವಂಥ ಕಾಲ ಕೂಡ ಬಂದಿದೆ. ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಹಿಳಾ ಮೇಲ್ವಿಚಾರಕಿಯರ ಹುದ್ದೆಯಲ್ಲಿ 75% ಹುದ್ದೆಗಳಿಗೆ ಅರ್ಹ ಅಂಗನವಾಡಿ ಕಾರ್ಯಕರ್ತರಿಗೆ ಬಡ್ತಿ ಮೂಲಕ, ಪ್ರಮೋಷನ್ ಮೂಲಕ ರಿಕ್ರೂಟ್ಮೆಂಟನ್ನು ಮಾಡ್ಕೊಬೇಕು ಅಂತ ಈ ಸಂಬಂಧ ಪ್ರೋಸೆಸ್ಸನ್ನು ಆದಷ್ಟು ಶೀಘ್ರದಲ್ಲೇ ಪೂರೈಸಿ ಅರ್ಹ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ಖಡಕ್ ಆದೇಶವನ್ನು ನೀಡಿದೆ. 2015ರಲ್ಲಿ ಏನು ಅಧಿಸೂಚನೆ ಗೌರ್ಮೆಂಟ್ ಜಿಯೋವನ್ನು ಹೊರಡಿಸಿದ್ರು, ಕೇಂದ್ರ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಹಿಳಾ ಮೇಲ್ವಿಚಾರಕಿ ಹುದ್ದೆಯಲ್ಲಿ 50% ಸೇವಾ ಜ್ಯೇಷ್ಠತೆ ಸರ್ವಿಸ್ ಆಧಾರದಲ್ಲಿ ಪದವೀಧರ ಅಂಗನವಾಡಿ ಕಾರ್ಯಕರ್ತರನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು. ಈ ಅಧಿಸೂಚನೆಯನ್ನು ಪರಿಗಣಿಸಿ ಬಡ್ತಿ ನೀಡುವಂತೆ ಹಲವಾರು ಅಂಗನವಾಡಿ ಕಾರ್ಯಕರ್ತರು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಸಲ್ಲಿಸಿದರು. ಆದರೆ ರಾಜ್ಯ ಸರ್ಕಾರ ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿಯನ್ನು ಮಾಡದ ಕಾರಣ ಪ್ರಮೋಷನ್ ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ. 10 ವರ್ಷದಿಂದ ಪ್ರಮೋಷನ್ ಇಲ್ಲದೇ ಅಲಿತಾ ಇದ್ದರು. ಇದಕ್ಕೆ ಬದಲಾಗಿ ರಾಜ್ಯ ಸರ್ಕಾರ 557 ಮೇಲ್ವಿಚಾರಕಿಯರ ಹುದ್ದೆಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಮುಂದಾಯಿತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಅಂಗನವಾಡಿ ಕಾರ್ಯಕರ್ತರು ಹೈಕೋರ್ಟ್ನಲ್ಲಿ ಬೆಂಗಳೂರು ಹಾಗೂ ಕಲಬುರಗಿ ಪೀಠದಲ್ಲಿ ವಿವಿಧ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿ ವಿಚಾರಣೆ ನಡೆಸಿ ಇದೇ ಫೆಬ್ರವರಿ ತಿಂಗಳಲ್ಲಿ ಆದೇಶ ನೀಡಿದಂಥ ಕಲಬುರಗಿ ಹೈಕೋರ್ಟ್ನ ಪೀಠ ಅರ್ಹ ಅಂಗನವಾಡಿ ಕಾರ್ಯಕರ್ತರನ್ನು ಪ್ರಮೋಷನ್ ಮೂಲಕ ಬಡ್ತಿ ನೀಡಿ ಮಹಿಳಾ ಮೇಲ್ವಿಚಾರಕಿ ಹುದ್ದೆಗೆ ನೇಮಿಸುವಂತೆ ಸರ್ಕಾರಕ್ಕೆ ನಿರ್ದೇಶನವನ್ನು, ಡೈರೆಕ್ಷನನ್ನು ಕೊಡ್ತು ಹಾಗೂ ಆದೇಶವನ್ನು ಮಾಡಿತು. ಬೆಂಗಳೂರು ಹೈಕೋರ್ಟ್ ಪೀಠದಲ್ಲಿ ಪ್ರತ್ಯೇಕ ಅರ್ಜಿಗಳ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಕಲಬುರಗಿ ಪೀಠದ ತೀರ್ಪನ್ನು ಉಲ್ಲೇಖಿಸಿ
ಅರ್ಜಿಯನ್ನು ಪರಿಗಣಿಸಿ ಅರ್ಜಿದಾರರ ಬೇಡಿಕೆಯಂತೆ ಯಾರ್ಯಾರು ಅರ್ಹರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರನ್ನು ಮಹಿಳಾ ಮೇಲ್ವಿಚಾರಕಿ ಹುದ್ದೆಗೆ ನೇಮಿಸುವಂತೆ ಆದೇಶವನ್ನು ನೀಡಿತು. ಈ ಸಂಬಂಧ 4 ತಿಂಗಳ ಒಳಗಾಗಿ ಜಿಲ್ಲಾವಾರು ಜ್ಯೇಷ್ಠತಾ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿತ್ತು. ಸೇವಾ ಜ್ಯೇಷ್ಠತೆ ಬಿಡುಗಡೆ ಮಾಡಿದ ಪ್ರಕ್ರಿಯೆಗೆ ಪೂರ್ಣಗೊಳಿಸುವಂತೆ ಡೈರೆಕ್ಷನನ್ನು ಕೂಡ ಕೊಟ್ಟಿತ್ತು. 2020ರ ವೃಂದ ಹಾಗೂ ನೇಮಕಾತಿ ನಿಯಮಗಳನ್ನು ಮರುಪರಿಶೀಲಿಸಿ ನ್ಯಾಯಾಲಯದ ನಿಯಮಗಳಲ್ಲದೆ ನೇರ ನೇಮಕಾತಿ ಎಂಬ ಪದವನ್ನು ಬಡ್ತಿ ಕೋಟದ ಅಡಿಯಲ್ಲಿ ಆಯ್ಕೆ ಮೂಲಕ ಬಡ್ತಿ ಅಂತ ತಿದ್ದುಕೊಳ್ಬೇಕು ಅಂತ ಹೇಳಿ ಕೂಡ ಈ ಸಂಬಂಧ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಪ್ರಮಾಣ ಪತ್ರ ಸಲ್ಲಿಸಿ ಬದಲಾವಣೆಯನ್ನು ಪರಿಗಣಿಸಬೇಕು ಅಂತ ಹೇಳಿ ತಿಳಿಸಿದೆ. ಈ 5 ವರ್ಷಕ್ಕೆ 4 ವೇಟೇಜ್ ಅಂಕಗಳನ್ನು ಕೊಡುವಂಥ ಒಂದು ಪದ್ಧತಿಯನ್ನು ಕೂಡ ಇದರಲ್ಲಿ ಇದೆ. ಪ್ರಮೋಷನ್ ಪ್ರೋಸೆಸ್ಸಲ್ಲಿ ಯಾವುದೇ ವೈವೋ ಇರೋದಿಲ್ಲ, ಸಂದರ್ಶನ ಇರೋದಿಲ್ಲ. ಬದಲಾಗಿ ಅಭ್ಯರ್ಥಿಗಳ ಎಜುಕೇಷನ್ ಕ್ವಾಲಿಫಿಕೇಷನ್ ಅವರ ಅಂಕಗಳೊಂದಿಗೆ ಪ್ರತಿ 5 ವರ್ಷದ ಸೇವಾ ಜ್ಯೇಷ್ಠತೆ ಇದ್ದರೆ ಅವರಿಗೆ 4 ವೇಟೇಜ್ ಅಂಕವನ್ನು ನೀಡಬೇಕು. ಇದನ್ನು ಪರಿಗಣಿಸಿ ಬಡ್ತಿಯನ್ನು ನೀಡಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಈ ಕೋಟಾದಲ್ಲಿ ಯಾವ ರೀತಿ ಹಂಚಿಕೆ ಮಾಡ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,37,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಪರಿಗಣಿಸೋಕ್ಕೆ ಸಾಧ್ಯನಾ? ಇದಕ್ಕೂ ಕೂಡ ತಿಳಿಸಿದೆ. ಯಾರ್ಯಾರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಾಗಿರ್ತಾರೆ, ಅವರು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ ಅಂಥವರಿಗೆ, ಪದವಿ ಪೂರೈಸಿದವರಿಗೆ ಮತ್ತು 5 ಇಯರ್ಸ್ ಸರ್ವಿಸ್ಸು ಕಂಪಲ್ಸರಿ ಇರೋರಿಗೆ ಒಟ್ಟು ಹುದ್ದೆಗಳಲ್ಲಿ 50% 50% ಪದವಿ ಹೊಂದಿರೋರಿಗೆ ಅವಕಾಶ ಇದೆ. 5 ಇಯರ್ಸ್ ಸರ್ವಿಸ್ಸು ಮತ್ತು ಡಿಗ್ರಿಯನ್ನು ಮಾಡ್ಕೊಂಡಿರಬೇಕು. ಅದ್ರ ಜೊತೆಯಲ್ಲಿ PUC ಪಾಸಾಗಿರ್ತಾರೆ, ಪದವಿ ಆಗಿರಲ್ಲ, ಅವ್ರಿಗೆ ಪ್ರಮೋಷನ್ ಇಲ್ವಾ ಅಂತ ಕ್ವಶನ್ ನೀವು ಕೇಳ್ಬೋದು. ಅವರಿಗೂ ಕೂಡ ಪ್ರಮೋಷನನ್ನು ಕೊಡೋಕ್ಕೆ ಅವಕಾಶಗಳಿದೆ. ಆದರೆ ಅವರಿಗೆ 10 ವರ್ಷಗಳ ಸೇವಾ ಅನುಭವ ಇರಬೇಕು, 10 ಇಯರ್ಸ್ ಸರ್ವಿಸ್ಸು ಇರಬೇಕು. ಅವರಿಗೆ ಒಟ್ಟು ಕಾರ್ಯಕರ್ತರಲ್ಲಿ 25% ಭರ್ತಿ ಮಾಡೋಕ್ಕೆ ಅವಕಾಶ ಇದೆ. ಬಡ್ತಿ ಪ್ರಮೋಷನ್ ಕೊಡೋಕ್ಕೆ ಅವಕಾಶ ಇದೆ. ಒಂದು 100 ಸೀಟ್ ಕರೆದ್ರು ಅಂದರೆ PUC ಪಾಸ್ ಆದವರಿಗೆ 25 ಸೀಟು, PUC ಪಾಸು ಪ್ಲಸ್ಸು 10 ಇಯರ್ಸ್ ಸರ್ವಿಸ್, ನಿನ್ನ 50 ಸೀಟು ಡಿಗ್ರಿ ಕಂಪ್ಲೀಟ್ ಆದವರಿಗೆ ಹಾಗೂ 5 ಇಯರ್ಸ್ ಸರ್ವಿಸ್ ಮಾಡಿದವರಿಗೆ ಅವಕಾಶ ಇದೆ. ಅದೇ ರೀತಿ ಇನ್ನುಳಿದಂಥ 25%ನ್ನು ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಸರ್ಕಾರ ಹಾಗೂ ಹೈಕೋರ್ಟ್ ಮಾಡಿಕೊಟ್ಟಿದೆ. ಇದರಿಂದಾಗಿ ಅಂಗನವಾಡಿ ಕಾರ್ಯಕರ್ತರ ದಶಕಗಳ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತೆ ಆಗಿದೆ. ಅಂಗನವಾಡಿ ಕಾರ್ಯಕರ್ತರು ಯಾರ್ಯಾರು ಅರ್ಹರಿದ್ದೀರಿ, ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಪ್ರಮೋಷನ್ ಸಿಗತ್ತೆ, ನಿಮ್ಮ ಸಂಬಳಗಳು ಜಾಸ್ತಿ ಆಗುತ್ತೆ, ನಿಮ್ಮ ದರ್ಜೆಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇದೇ ರೀತಿ ಹೈಕೋರ್ಟ್ನಲ್ಲಿ ಕೇಸ್ಗಳನ್ನು ಹಾಕ್ಕೊಂಡು ವಾದವನ್ನು ಮಾಡ್ತಾ ಗುಜರಾತ್ ಹೈಕೋರ್ಟ್ ಆದೇಶದಂತೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೇಸ್ಗಳು ಪ್ರೋಸೆಸ್ಸಲ್ಲಿದೆ. ಅದರ ಅಂತಿಮ ವರದಿ ಬಂದ ನಂತರ ಖಂಡಿತವಾಗಿಯೂ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಖಂಡಿತವಾಗಿ ಘೋಷಣೆ ಆಗುತ್ತೆ. ಅಂಗನವಾಡಿ ಕಾರ್ಯಕರ್ತರನ್ನ ಸಿ ದರ್ಜೆಯ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ 34,400 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಅದೇ ರೀತಿ ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನ ಡಿ ದರ್ಜೆ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅವರಿಗೆ 28,000 ರೂಪಾಯಿ ಬೇಸಿಕ್ಕನ್ನು ಫಿಕ್ಸ್ ಮಾಡಿ ನಿಮಗೆ ಸರ್ಕಾರಿ ನೌಕರರಾಗಿ ಎಲ್ಲ ಸೌಲಭ್ಯಗಳು ಸಿಗತ್ತೆ. ಅದೇ ರೀತಿ ಇದೇ ತಿಂಗಳ 21ಕ್ಕೆ 21, 22, 23ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಸಾಧ್ಯವಾದರೆ ದಯವಿಟ್ಟು ಆ ಹೋರಾಟದಲ್ಲಿ ಭಾಗವಹಿಸಿ ಅವರನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ರತಿಯೊಬ್ಬರು
ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.